ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳೋಕೆ ಇಡೀ ಭಾರತವೇ ಕಾಯ್ತಿದೆ. ಪಾಕಿಸ್ತಾನವೂ ಕೂಡ ಕಾಲ್ಕೆರೆದು ಗಡಿಯಾಚೆ ಹೊಂಚು ಹಾಕ್ತಿದೆ. ಹೀಗಾಗಿ ಸರಣಿ ಸಭೆಗಳನ್ನು ನಡೆಸಿರುವಂತಹ ಸೇನಾ ಮುಖ್ಯಸ್ಥರು, ರಕ್ಷಣಾ ಸಚಿವರು ಇವತ್ತು ಪ್ರಧಾನಿ ನಿವಾಸದಲ್ಲಿ ಮಹತ್ವದ ಚರ್ಚೆ ನಡೆಸಿದ್ದಾರೆ. ವಿಪಕ್ಷಗಳು ಕೂಡ ಸರ್ಕಾರದ ನಿರ್ಧಾರಕ್ಕೆ ತಮ್ಮ ಬೆಂಬಲ ಇದೆ ಅಂತ ಹೇಳಿರೋದು ಯುದ್ಧ ಘೋಷಣೆ ಆಗುವಂತ ಮುನ್ಸೂಚನೆ ಕೊಟ್ಟ ಹಾಗಿದೆ. ಪಹಲ್ಗಾಮ್ ಪ್ರತೀಕಾರಕ್ಕೆ ಸಿದ್ಧ, ಯುದ್ಧಕ್ಕೆ ಸಜ್ಜಾಯ್ತಾ ಭಾರತ. ಪ್ರಧಾನಿ, ಸೇನಾ ಮುಖ್ಯಸ್ಥರು, ರಕ್ಷಣಾ ಸಚಿವರ ಮಹತ್ವದ ಸಭೆ. ಕಲ್ಪನೆಗೂ ಮೀರಿದ ಶಿಕ್ಷೆಗೆ ಪ್ರಧಾನಿ ಮೋದಿ ಪ್ಲಾನ್ ರೆಡಿನಾ? उन आतंकियों को और इस हमले की साजिश रचने वालों को उनकी कल्पना से भी बड़ी सजा मिलेगी. सजा मिलकर के रहेगी. ಪಹಲ್ಗಾಮ್ ಪ್ರತೀಕಾರಕ್ಕೆ ಸಮಯ ಬಂದೇ ಬಿಟ್ಟಿದೆ. ಪಾಕಿಸ್ತಾನಕ್ಕೆ ಪಾಠ ಕಲಿಸಲು ಕೌಂಟ್ ಡೌನ್ ಶುರುವಾಗಿದೆ. 26 ಮಂದಿ ಅಮಾಯಕರ ಜೀವ ತೆಗೆದ ಉಗ್ರ ಪೋಷಕ ಪಾಕಿಸ್ತಾನದ ಪಾಪದ ಕೊಡ ತುಂಬಿದೆ. ಪಾಕ್ನ ಭುಂಗಿ ನಾಯಕರು ಖಾಲಿ ಮಡಿಕೆಗಳಂತೆ ಯುದ್ಧ ಅಂತ ಗನವರ್ತಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಸದ್ದಿಲ್ಲದೆ ಪ್ರತೀಕಾರದ ಪ್ಲಾನ್ ರೆಡಿ ಮಾಡಿದಂತಿದೆ. ಪಾಕಿಸ್ತಾನಕ್ಕೆ ದೊಡ್ಡದಾಗಿಯೇ ಸಂದೇಶ ಕೊಡಲು ಮೋದಿ ನಿರಂತರ ಸಭೆ ನಡೆಸುತ್ತಿದ್ದಾರೆ. ಸಮುದ್ರದಲ್ಲಾದ್ರೂ ಸರಿ, ಆಗಸದಲ್ಲಾದ್ರೂ ಸರಿ, ನೆಲದ ಮೇಲಾದ್ರೂ ಸರಿ, ಇಂಡಿಯನ್ ಆರ್ಮಿ ಶಕ್ತಿ ಏನೆಂದು ತೋರಿಸಲು ಸನ್ನದ್ಧವಾಗಿ ನಿಂತಿರೋ ಹೊತ್ತಲ್ಲೇ ಈ ಸಭೆಗಳು ಮಹತ್ವ ಪಡೆದಿವೆ. ಪ್ರಧಾನಿ ಅಂಗಳದಲ್ಲಿ ಯುದ್ಧದ ಚೆಂಡು, ಏನಾಗುತ್ತೆ ನಿರ್ಧಾರ? ರಕ್ಷಣಾ ಪಡೆಗಳ ಮುಖ್ಯಸ್ಥ, 3 ಸೇನಾ ಪಡೆಗಳ ಚೀಫ್ಗಳು ನಿರಂತರ ಓಡಾಟ ನಡೆಸಿದ್ದಾರೆ. ಸೇನೆಯ ಯುದ್ಧ ಸಿದ್ಧತೆಗಳನ್ನ ಪರಿಶೀಲಿಸಿದ್ದಾರೆ. ನಿರಂತರ ಸಭೆಗಳನ್ನ ಕೂಡ ನಡೆಸಿದ್ದಾರೆ. ನಿನ್ನೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಸಿಡಿಎಸ್ ಅನಿಲ್ ಚೌಹಾಣ್ ಕೂಡ ಭೇಟಿಯಾಗಿ ಇದೇ ವಿಚಾರದ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಿದ್ರು. ಇದರ ಭಾಗವಾಗಿಯೇ ಇವತ್ತು ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆದಿದೆ. ದೆಹಲಿಯ ಲೋಕ ಕಲ್ಯಾಣ ಮಾರ್ಗ್ನಲ್ಲಿರೋ ಪ್ರಧಾನಿ ನಿವಾಸದಲ್ಲಿ ಪ್ರಧಾನಿ ಮೋದಿ ಮಹತ್ವದ ಸಭೆ ನಡೆಸಿದ್ರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಭೂಸೇನೆ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ, ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ, ವಾಯುಸೇನಾ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ಮತ್ತು 3 ರಕ್ಷಣಾ ಪಡೆಗಳ ಮುಖ್ಯಸ್ಥ ಅನಿಲ್ ಚೌಹಾಣ್ ಜೊತೆಗೆ ಚರ್ಚೆ ನಡೆಸಿದ್ರು. ಸುಮಾರು 40 ನಿಮಿಷಗಳಿಗೂ ಹೆಚ್ಚು ಕಾಲ ಸುದೀರ್ಘವಾಗಿ ಮಾತುಕತೆ ಮಾಡಿದ್ರು. ರಕ್ಷಣಾ ಸಚಿವರು, ಸೇನಾ ಪಡೆಗಳ ಮುಖ್ಯಸ್ಥರ ಸಭೆ ಬಳಿಕ ಸಂಸತ್ ಭವನದಲ್ಲಿ ರಕ್ಷಣಾ ಸ್ಥಾಯಿ ಸಮಿತಿ ಸಭೆ ನಡೆಯಿತು. ಅನೆಕ್ಸ್ ಕಟ್ಟಡದಲ್ಲಿ ಸಮಿತಿ ಅಧ್ಯಕ್ಷರಾದ ರಾಧಾ ಮೋಹನ್ ಸಿಂಗ್ ನೇತೃತ್ವದಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪಾಲ್ಗೊಂಡಿದ್ರು. ಈಗಾಗಲೇ ಸರ್ವ ಪಕ್ಷ ಸಭೆಯಲ್ಲಿ ಪ್ರಧಾನಿ ಮೋದಿ ನಿರ್ಧಾರಕ್ಕೆ ನಮ್ಮ ಸಹಮತವಿದೆ ಅಂತ ವಿಪಕ್ಷಗಳು ಹೇಳಿವೆ. ಹೀಗಾಗಿ ಯುದ್ಧದ ಚೆಂಡು ಈಗ ಪ್ರಧಾನಿ ಮೋದಿ ಅಂಗಳದಲ್ಲಿದೆ. इस कठिन समय में हम सब एक होकर सरकार के जो भी एक्शन होंगे उसको हम कोऑपरेट करेंगे. ನೌಕಾಪಡೆ, ವಾಯುಪಡೆ, ಭೂಸೇನೆ ಭರ್ಜರಿ ಸಮರಾಭ್ಯಾಸ. ಪ್ರಧಾನಿ ಮತ್ತು ರಕ್ಷಣಾ ಸಚಿವರು ನಿರಂತರ ಸಭೆಗಳನ್ನ ನಡೆಸ್ತಾ ಇದ್ರೆ ಇದ್ದ ಸೇನೆ ಕೂಡ ಯುದ್ಧೋಪಾದಿ ಸಿದ್ಧತೆ ನಡೆಸಿದೆ. ದಾಳಿ ನಡೆದ ಮರುದಿನದಿಂದಲೇ ಗಡಿಯಲ್ಲಿ ಹೆಚ್ಚುವರಿ ಯೋಧರ ನಿಯೋಜನೆ ಆಗಿದೆ. 3 ಸೇನೆಗಳು ಸಮರಾಭ್ಯಾಸ ನಡೆಸಿವೆ. ಅರಬ್ಬಿ ಸಮುದ್ರದಲ್ಲಿ ನೌಕಾಪಡೆ ತನ್ನ ಯುದ್ಧ ನೌಕೆಗಳಲ್ಲಿ ಕ್ಷಿಪಣಿಗಳನ್ನ ಸಜ್ಜಾಗಿಟ್ಟುಕೊಳ್ತಿದೆ. ಭೂಸೇನೆಯ ಗೋಲ್ಡನ್ ಆರೋ ಗನ್ನರ್ಸ್ ಬೆಟಾಲಿಯನ್ನ ಯೋಧರು ಆರ್ಟಿಲರಿ ಗನ್ಗಳ ರಿಹರ್ಸಲ್ ನಡೆಸಿದ್ದಾರೆ. ಯುದ್ಧಕ್ಕೆ ನಾವು ಯಾವಾಗ್ಲೂ ರೆಡಿ, ನೀವು ರೆಡಿನಾ ಅಂತ ಪಾಕಿಸ್ತಾನಕ್ಕೆ ವಿಡಿಯೋ ರಣವೀಳ್ಯ ನೀಡಿದ್ದಾರೆ. ಅಷ್ಟೇ ಅಲ್ಲ, ವಾಯುಪಡೆಯ ಪ್ಯಾಂಥರ್ ವಿಭಾಗದ ವಿಶೇಷ ಯೋಧರ ತಂಡ ಎಲಿಬಾರ್ನ ಆಪರೇಷನ್ ರಿಹರ್ಸಲ್ ನಡೆಸಿದೆ. ಭಾರತ ಪಾಕ್ ಗಡಿಯಲ್ಲಿ ಬಿಎಸ್ಎಫ್ ಯೋಧರನ್ನ ಹೆಚ್ಚುವರಿ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗಿದೆ. ಪ್ರಧಾನಿಯಿಂದ ಒಂದೇ ಒಂದು ಇಶಾರೆಗಾಗಿ ಇಡೀ ಸೇನಾ ಪಡೆಗಳೇ ಕಾದು ಕುಳಿತಿವೆ. उन आतंकियों को और इस हमले की साजिश रचने वालों को उनकी कल्पना से भी बड़ी सजा मिलेगी. ಕೊಲ್ಲಲು ಹೇಳಿದ್ವಾ? ಜಮ್ಮು ಕಾಶ್ಮೀರ ಸಿಎಂ ಭಾವನಾತ್ಮಕ ಭಾಷಣ.
ಪಹಲ್ಗಾಮ್ ದಾಳಿ ಖಂಡಿಸಿ ಜಮ್ಮು ಕಾಶ್ಮೀರ ಸರ್ಕಾರ ವಿಶೇಷ ವಿಧಾನಸಭೆ ಅಧಿವೇಶನ ಕರೆದಿತ್ತು. ಸಂತಾಪ ಸೂಚಿಸಿ ದಾಳಿಗೆ ಖಂಡನ ನಿರ್ಣಯ ಅಂಗೀಕರಿಸಲಾಯಿತು. ಸಿಎಂ ಒಮರ್ ಅಬ್ದುಲ್ಲಾ ಪಹಲ್ಗಾಮ್ ದಾಳಿಯಲ್ಲಿ ಮೃತರಿಗೆ ಸಂತಾಪ ಸೂಚಿಸಿದ್ರು. ನಮಗಾಗಿ ಈ ದಾಳಿ ಮಾಡಿದ್ದೇವೆ ಅಂತ ಹೇಳ್ತಾರೆ. ನಾವು ಹೀಗೆ 26 ಜನರನ್ನ ಕೊಲ್ಲಲು ಹೇಳಿದ್ವಾ ಅಂತ ಭಾವನಾತ್ಮಕ ಮಾತುಗಳನ್ನಾಡಿದ್ದಾರೆ. जिन लोगों ने ये किया कहने के लिए तो वो कहते हैं कि हमारी भलाई के लिए किया, लेकिन क्या हमने उनसे कहा था कि हम ये चाहते हैं? क्या हमने उनसे कहा था कि हमारे नाम में आप इन 26 लोगों को कब्र में बंद करके यहां से वापस भेजें? क्या हमारी इसमें कोई मंजूरी थी? क्या ये हमारी इजाजत से हुआ? हम में से कोई इस हमले के साथ नहीं है. ಏನೇ ಆಗ್ಲಿ, ಈಗ ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ. ಸೇನಾ ಪಡೆಗಳು ಕೂಡ ಸಿದ್ಧವಾಗಿದ್ದು ಪ್ರಧಾನಿ ಸೂಚನೆಗಾಗಿ ಕಾದು ಕುಳಿತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.